ಹೇಳ್ಬಹುದಿತ್ತು. ಈಗ ಬಾಯದ್ ನೀವು ಹೌದಲ್ವಾ? ಹೌದು. ಹೋಗು ಅಂತ ಹೇಳಿದ್ ನೀವು ಹೌದಲ್ವಾ? ನಾನೇ. ಮತ್ತೆ ಮೋದಿದೆಲ್ಲ ನಾನು ಕೇಳುವುದು ಅಂತಾನೆ ಯಾಕೆ? ಅಲ್ಲ, ತಲೆಗೆ ವಿಚಾರ ಯಾವ್ದಂತ ತಿಳ್ಕೊಳ್ಬೇಡವೇ ನೀನು? ನಿಮಗೆ ಗೊತ್ತಿದ್ರೆ ನೀವು ಹೇಳ್ತಾರಲ್ಲ ಅದನ್ನ. ಓ ಹಾಗೆ. ಕರೆಯುವುದಕ್ಕೂ ಬಲವಾದಂತ ಕಾರಣ ಉಂಟು. ನೀನು ತಿರುಗಾಟವನ್ನು ಮಾಡ್ಬೇಕೀಗ. ಈಗ 2 ವರ್ಷ ಆಗಿತ್ತು ತಿರುಗಾಟಿಂದ. ಈಗ ಸ್ವಲ್ಪ ತಿರುಗಾಟ ಶುರುವಾಗಿದ್ದ ಬಿಡಿ. ಹೌದಾ? ಹಾಗಿದ್ರೆ ಯಾವ ವಿಚಾರಕ್ಕಾಗಿ ನನ್ನ ಮಗಳನ್ನು ನೋಡಿದ್ಯಲ್ಲ ನೀನು? ಮೊದಲು ಹೇಳಿದ್ನು ಎಂತದ? ನನ್ನ ಮಗಳನ್ನು ನೋಡಿಲ್ಲ ನೀನು? ಜನ ಮುಂದೆ ನಾನು ಕೇಳಿದ್ರೆ ನಂಗೆ ನೋವಾಗ್ತದೆ. ಯಾಕದು ನೋವಾಗುದು? ಯಾಕೆ ಮಕ್ಕಳು ನಾಲ್ಲ ಎಷ್ಟು ಜನ ನೋಡಲಿಲ್ಲ. ಏನ ಹೇಳುದು ನೀನು? ಆಗ ಚಿಕ್ಕ ಪ್ರಾಯದ ಬಾಲ ಚತುರ, ಈಗ ಬೆಳೆದು ದೊಡ್ಡ ಕುದುರೆ ಅಷ್ಟೇ. ಕುದುರೆ ಅಂತ ಹೇಳುದು ನೀನು? ಬೆಳೆದು ದೊಡ್ಡವಳಾಗಿದ್ದಾಳೆ. ಹಾಗಿದ್ರೆ ಬೆಳೆದು ದೊಡ್ಡವಳಾದಂತಹ ಮಗಳಿಗೆ ಯೋಗ್ಯನಾದಂತಹ ವರನನ್ನ ಹುಡುಕಿ ಮದುವೆ ಮಾಡಿಸಬೇಕಾದ ತಂದೆ ತಾಯಿಗಳು ಹೊಣೆಗಾರಿಕೆ ಅಲ್ಲವಾ? 100 ನಿಜವಾದ ಅಪ್ಪ ಅಮ್ಮ ಆದ್ರೂ ಮಾಡ್ಬೇಕು. ಹಾಗೆ ಅವರ ಕರ್ತವ್ಯ ಅದು ಮಾಡಬೇಕು. ಆ ಕಾರಣಕ್ಕಾಗಿ ಮದುವೆ ಮಾಡಿಸಬೇಕು, ಯೋಗ್ಯನಾದಂತ ವರನಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಕಾರಣಕ್ಕಾಗಿ ನಿನ್ನನ್ನು ಕರೆಸಿಕೊಂಡದ್ದು. ಏನಾಯ್ತಾ? ನನಗೆ ನನ್ನ ಹೆಂಡತಿನೇ ಸುಧಾರಿಸ್ಲಿಕ್ಕೆ ಈಗಿನ ನಿಮ್ಮ ಮಗಳನ್ನೆಲ್ಲ ನಾ ಎಲ್ಲಿಂದ ಸುಧಾರಿಸ್ತೀನಿ? ಅಲ್ಲುದಿಸ್ತೇನೆ ನೀನಂತ. ನನ್ನ ಮಗಳ ಯೋಗ್ಯತೆ ಇರ್ತದೆ, ನಿನ್ನ ಹಣೆ ಬರ ಇರ್ತದೆ. ನಿಜವಾಗ ಹಣೆ ಬರ್ಸೋರಿದ್ದವಕ್ಕೆ ಯೋಗ್ಯತೆ ಏನರ್ಥ ಮಾಡಿಕೊಂಡದ್ದು? ಅಧಿಕ ಪ್ರಸಂಗಿ ಹಾಗಲ್ಲ ಹೇಳಿದ್ದು. ಕಾರ್ಯ ನಿಮಿತ್ತವಾಗಿ ನೀನು ಹೊರಡಬೇಕು. ವರನನ್ನು ಆಯ್ಕೆ ಮಾಡಿದ್ದೇನೆ ನಾನು. ನೀವು ಆಗ್ಲೇ ನಿಮ್ಮ ಮಗಳಿಗೆ ಬಂದು ಇಂಥವಂತ ನೀವು ನಿಗದಿಪಡಿಸಿದ್ದೇನೆ. ಹಾಗಿದ್ರೆ ಯಾರು? ಮಾತಾಡಬಹುದು ಕೆಳಗೆ ಅಲ್ಲಿ ಅಧಿಕಾರಿ ವಿದ್ಯುನ್ಮಾಲಿ. ಅವನಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಹಾಗೆ ಆಲೋಚನೆ ಮಾಡಿದವು. ಹಾಗಾಗಿ ನಿಜವಾಗಿ ನಿಮ್ಮ ಅಭಿಪ್ರಾಯ ಉಂಟಲ್ಲ, ಇದನ್ನು ಯಾರಾದ್ರೂ ಮೆಚ್ಚಿಕೊಳ್ಬೇಕು. ಯಾಕೆ ಕೇಳಿ? ಯಾಕೆ? ಭರತ ಖಂಡದ ತುತ್ತ ತುದಿಯಲ್ಲಿ ಇರುವುದು ಸಮುದ್ರ, ಉತ್ತುಂಗದಲ್ಲಿರುವುದು ಪರ್ವತ. ಪರ್ವತಕ್ಕೆ ಪರ್ವತ ರಾಜ ಅಂತ ಕರೆಯುವುದು, ನೀರಿಗೆ ಹೆಣ್ಣು ಅಂತ ಕರೆಯುವುದು. ಎಷ್ಟೇ ಮೇಲಿದ್ರು ಹೆಣ್ಣು ಬೇಕು ಅಂದ್ರೆ ಕೆಳಗೆ ನೋಡಬೇಕು ಅನ್ನೋದೇ ನೀವು ತೋರಿಸಿಕೊಂಡಲ್ಲ. ಹಾಗೆ ಅರ್ಥ ಮಾಡಿಕೊಳ್ಳುತ್ತೆ ನೀನು. ಅಂದ್ರೆ ನನ್ನ ಮಗಳಿಗೆ ಯೋಗ್ಯನಾದಂತ ವರ ಅಂತ ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ. ಈ ವಿಚಾರವನ್ನ ಅವನಿಗೆ ಹೋಗಿ ಹೇಳ್ಬೇಕಲ್ಲ. ವಿಚಾರವನ್ನ ಹೇಳಿ ಅವನ ಒಪ್ಪಿಗೆಯನ್ನು ಪಡೆದು ದಿಬ್ಬಣ ಸಮೇತರಾಗಿ ಬರಬೇಕು ಎನ್ನುವ ಹಾಗೆ ನೀವು ತಿಳಿಸಬೇಕು. ಈ ಕೆಲಸ ನಿನ್ನಿಂದ ಆಗಬೇಕು. ನಿಜವಾದ ಸಂತೋಷ ಆಯ್ತಮ್ಮ. ಯಾಕೆ ಕೇಳಿದ್ರೆ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕಾದ ಕರ್ತವ್ಯ ತಂದೆ ತಾಯಿಯರದು. ಈಗ ಒಂದು ಗಂಡನ್ನು ನೋಡ್ಲಿಕ್ಕೆ ತಂದೆ ಸ್ಥಾನದಲ್ಲಿ ನೀವು ನನ್ನನ್ನು ಕಳಿಸ್ತಾ ಇದ್ರಲ್ಲ, ಕೂತನಾಗಿ ನಿನ್ನಲ್ಲಿ ವಿಷಯ ಹೇಳುವುದು, ಅವರಿಗೆ ವಿಷಯ ತಿಳಿಸಬೇಕೇನೋ ಹಾಗೆ ನೀನೇ ಹೇಳಿರ್ಬಹುದು. ಆದ್ರೆ ನನ್ನ ದೂತನಾಗಿ ಹೋಗುದು ಗೊತ್ತಾಯ್ತಾ? ತಂದೆ ಸ್ಥಾನ ಅದಾಗುವುದಿಲ್ಲ. ಹೇಳಲಿಕ್ಕಷ್ಟೇ, ಅಷ್ಟಕ್ಕೆ ನಾನು ನೀನು ಅದಕ್ಕೆ ನಿನ್ ಕೆಲಸ ಉಂಟು. ಕೆಲಸ ಮೊದಲಿಂದ ಇತ್ತು ಬಿಡಿ. ಮೊದಲು ಕೆಲಸ ಉಂಟು, ನಂತರವೂ ಕೆಲಸ ಉಂಟು. ಮೊದಲೇ ಯಾವ ಕೆಲಸ? ಕೆಲಸ ಆಯ್ತಲ್ಲ, ಚಪ್ಪರ ಚಾವಡಿ ಹಾಕಬೇಕು. ತಂದೆ ಸ್ಥಾನದಲ್ಲಿ ದಾರೆ ಎರಿಲಿಕ್ಕೆ ಒಂದು ಬರುವುದಿಲ್ಲ ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿದ್ದು. ಆ ನಂತರದ ಮದುವೆ ಆದ ಮೇಲೆ ಕೆಲಸ ಯಾವ್ದು ಹೇಳುದು? ಇಲ್ಲಿಗಿದ್ದು ಇಷ್ಟೆಲ್ಲ ವ್ಯವಸ್ಥೆ ಆಗಲಿಲ್ಲ, ಇಷ್ಟ ಅನ್ನೋದಷ್ಟೇ ಆಗುದಿಲ್ವಾ? ಹೌದಾ? ಸರಿ, ಒಳ್ಳೆ ವ್ಯವಸ್ಥೆ ಆಗಬೇಕು. ಮೊದಲು ಅಲ್ಲಿಗೆ ಹೋಗ್ಬೇಕು. ಪಾತಾಳಕ್ಕೆ ಹೋಗಿ ಮಾಡಿ ಒಬ್ಬ
ಯಾರಿಗುಂಟು ಯಾರಿಗಿಲ್ಲ. ಹೌದಾ? ಇನ್ನು ಭಾಗ್ಯ ನೋಡಿ ಆಲೋಚನೆ ಮಾಡಿ. ಹಾ. ಈಗ ನೀವಿದ್ರಿ ಹೌದಾ, ಈಗ ನಿಮ್ಮ ಕಳಿಸ್ಬೋದಿತ್ತು. ನಾನು ಹೋಗ್ಬೇಕಲ್ಲ ಕಳಿಸ್ಲಿಕ್ಕೆ. ಅಲ್ಲಲ್ಲ, ನಿಮ್ ಕಳಿಸ್ಬೋದಿತ್ತು. ಹೇಗೆ ಕಳಿಸ್ಬೋದು? ಯಾಕೆ ಕಳಿಸ್ಲಿಲ್ಲ? ಯಾಕೆ? ಆ ಬರುವವಿನ್ನ ಮತ್ತೆ ಬರ್ಲಿಲ್ಲಲ್ಲ, ಹಂಗ ನೀವು ಕಳಿಸ್ಲಿಲ್ಲ. ಬರುವ ಬಂದಿದ್ದು ನೀವು ಹಾಗೆ ಈ ಕಾರ್ಯಕ್ಕೆ ನಾನೇ ಯೋಗ್ಯ ಅಂತ ಅವರು ಆಲೋಚನೆ ಮಾಡಿ ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರಲ್ಲ. ಮತ್ತೆ ಎಲ್ಲ ಅಲ್ಲ, ಇನ್ನು ಮಾತು ಎಲ್ಲಿ ಅಲ್ಲೇ ಇದು ಪಾತಾಳ ಅಂದ್ರೆ ಇದೆಯಾ? ಪಾತಾಳ ಅಂದ್ರೆ ಇದೆ. ಇಲ್ಲಿ ಉದ್ದಿನ ಬೇಳೆ ಅಂದ್ರೆ ಯಾರು? ಪಾತಾಳದ ಅಧಿಕಾರಿ ಉದ್ದಿನ ಬೇಳೆ. ವಿದ್ಯುನ್ಮಾಲಿ ಮಧುವನದ ದೊರೆ ವಿದ್ಯುನ್ಮಾಲಿ. ಜುಂಬು ಇಲ್ಲಿಲ್ಲ ನಂಗೆ. ವಿದ್ಯುನ್ಮಾಲಿ ವಿಕಟ ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ. ಹೌದು, ಅವರು ಯಾರು ಅನ್ಬೇಕಾಗಿತ್ತು? ಅವ್ರು ಯಾರು ಅನ್ಬೇಕಾಗಿತ್ತು? ನಾನೇ ನಿಮ್ಮ ವಿಷಯ ಬಿಡಿ, ಅವ್ರು ಯಾರು ವಿಷಯ ಮತ್ತೆ ಕೇಳಿದ್ರು. ನೀವು ಯಾರು ಅಂತ ಕೇಳಿದ್ರಿ. ವಿದ್ಯುನ್ಮಾಲಿ ಅಂದ್ರೆ ಯಾರು? ನೀನು ಕೇಳಿಕೊಂಡು ಬಂದ ಆ ವಿದ್ಯುನ್ಮಾಲಿ ನಾನೇ. ನಾನೇ ವಿದ್ಯುನ್ಮಾಲಿ ಅಂದ್ರೆ ನಾವು ಜಾತಿ ಬೆಳಕಿರ್ತದೆ ಬರ್ಕೊಂಡಿದ್ದಾರೆ. ನಮ್ಮವರಿಗೆ ನಾವೇ ಬೆಳಕು. ಗೊತ್ತಾಯ್ತು. ನಿಮ್ಮವರಿಗೆ ನೀವೇ ಬೆಳಕು, ನಮಗೆ ಮಾತ್ರ ಕಣ್ಣು ಕೂಡ ಉಳುಕು. ಏನು ಸಾಹಿತ್ಯ ಜೋಡಣೆ, ಏನು ಕಲ್ಪನೆ. ನಮ್ಮ ಕಲಿಪಲ್ಕನೆ ಉಂಟಲ್ಲ, ಅದು ಯಾರಿಗೂ ಕಲಿಪಲ್ಕನೆ ಪರಿಕಲ್ಪನೆ. ವಿದ್ಯುನ್ಮಾಲಿ ಅಂದ್ರೆ ನಾನೇ. ಅಷ್ಟು ಅವಸರ ಇದ್ದಾವೆ ಯಾಕೆ ಬಂದೆ? ಒಟ್ಟಿಗೆ ಅದೇ ಎಂತದ್ದು ವಿಷಯ ಎಂತದ್ದು? ಹೋಗ ಒಂದು ಅವಕಾಶ ಕೊಟ್ರೆ ಎರಡು ಮಾತಾಡ್ತೇವೆ. ಅವಕಾಶ ಏನಾಯ್ತು? ನಿಲ್ಲು ಲಕ್ಷಣ ಕಾಣಲಿಲ್ಲ, ಮತ್ತು ನಿಲ್ಸುತ್ತೆ. ಹಾಗೆ ಹೇಗಾದ್ರೂ ನಿಂತ್ಯಲ್ಲ ನೀನು. ನನಗೆ ಇವತ್ತಿನ ಪರಿಸ್ಥಿತಿ ನೋಡ್ರೆ ನಿಲ್ಲು ಲಕ್ಷಣ ಕಾಣುವುದಿಲ್ಲ, ಹೋಗು ಲಕ್ಷಣ. ಏನು ಮಾಡ್ಲಿಕ್ಕಿಲ್ಲ, ಎಲ್ಲಾ ಸ್ಥಳಗಳು ನಮಗೆ ಅನುಕೂಲ ಆಗಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ನಮ್ಗೊಂದು ಅನುಕೂಲ ಮಾಡ್ಕೋಬೇಕಷ್ಟೇ. ನಮ್ಗೊಂದು ಅಭ್ಯಾಸ ಉಂಟು. ಏನು? ಪ್ರೀತಿ ಮಾಡೋದು ಸಿಕ್ಕಿದ್ದು ಅದು ಸಿಕ್ಕಿದ್ದು ಪ್ರೀತಿ ಮಾಡುದು ಒಳ್ಳೇದು, ಅದು ನಿಮ್ಗೆ ಗೊತ್ತುಂಟಲ್ಲ. ಖಂಡಿತ. ಅಂದಾಗೆ ನಾನು ಭೂಲೋಕ ತಿಂದು ಬಂದ. ಇಲ್ಲೊಂದು ತಿಂದು ಮುಗಿಸುವ ಅನ್ಕೊಂಡ್ಯ? ಭೂಲೋಕದಿಂದ ಭೂಲೋಕದಿಂದ ಇಲ್ಲಿಗೆ ಬಂದ. ವರ್ತಮಾನ ಕಾಲದ ಶೋಣಿತಾಪುರದ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರಿ ದಾನವರ ಮಾತು ಎನ್ನಿಕೊಂಡಂತ ದಾನವರ ಮಾತೆ ದಾನವರ ಮಾತೆ ದಿತಿ ದಿತಿ ದಾನವರ ಮಾತೆಗೆ ಬಂದ ದುಸ್ಥಿತಿಯೇ ನೀನು. ಬ್ಯಾಡಿತ್ತು ಅವಳಿಗೆ, ಮತ್ತೆ ಯಾರು ಜನ ಸಿಕ್ಲಿಲ್ಲ ಅವರಿಗೆ. ನನಗೆ ಅರ್ಥ ಆಗ್ಲಿಲ್ಲ ನೀವು ಎಂತ ಹೇಳಿದ್ರಿ. ಅದೇ ದಾನವರ ಮಾತೆ ದಿತಿದೇವಿಗೆ ನೀನು ಅವರ ಅಪ್ಪಣೆಯನ್ನು ಪಡೆದು ಅವರ ಅಪ್ಪಣೆ ಪಡೆದು ಎಂತದ್ದು ಎಂತೆಂತದೆಲ್ಲ ಮಾತಾಡ್ಬೇಕು. ಉಳಿದದ್ದಕ್ಕೆ ನಿನ್ನ ಶಬ್ದ ಸೇರಿತು, ಮತ್ತೆ ಅಭಿನಯ ಪ್ರಾರಂಭ ಆಯ್ತಾ ಇಲ್ವಾ? ಹಾಗಾಗಿ ನಾ ಹಾಗೆ ತಿಳ್ಕೊಂಡೆ.
ನಂದು ಕೆಲವೊಂದು ಎಂತ ಆಗ್ತದೆ ಶಬ್ದ ಬರುವಾಗ ಅಭಿನಯದಲ್ಲೇ ಮುಗಿಸ್ಬಿಡ್ತೇನೆ. ಅದು ಸಂಪೂರ್ಣ ನೀನು ಒಡನಾಟ ಮಾಡಿದವರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಬಹುಶಃ. ಹಾಗೆಲ್ಲ ಆಗಿದ್ರೆ ಹೀಗೆ ಇರ್ತಿತ್ತ ವಾತಾವರಣ. ಅದು ಆ ವಿಷಯವಂತಟ್ಟಿಗಿರಲಿ. ಅಂದ ಹಾಗೆ ದಿತಿದೇವಿಯ ಅಪ್ಪಣೆಯನ್ನ ಕೊಂಡು ಬಂದವನ ಸರಿ, ಭೂಲೋಕದಿಂದ ಬಂದವ. ಆ ಇಲ್ಲಿ ಬರ್ಲಿಕ್ಕೂ ಕಾರಣವು ಏನು ಕಾರಣ? ಸುಮ್ಮನೆ ಬಂದದ್ದ? ಇಲ್ಲವ. ಏ ಏನು? ನಿಮ್ ಪ್ರಚಾರ ಬಾಳ ಮೇಲೋಯ್ತು. ನೀವು ಮೇಲೋದ್ರಿ. ನೀವು ಮೇಲೋದ್ರಿ. ನೀವು ಇದೆಂತದ್ದು? ನಾನು ಏನು ಹೋದ್ರೆ ನಿಮ್ಮ ಪ್ರಚಾರ ಬಹಳ ಮೇಲೋಗಿದೆ. ಕೀರ್ತಿ ಹಾ, ಹೊರಲೇಬೇಕು. ನಿಮ್ಮ ಕೀರ್ತಿ ಪಟಾಕಿ, ಕೀರ್ತಿ ಪಟಾಕಿ ಪತಾಕೆ ಹಾ ಮೇಲವರೆಗೂ ಪಸರಿಸಿದೆ. ಹಬ್ಬಿದೆ, ಪಸರಿಸಿದೆ. ಹೌದು, ಹ, ಕೇಳಿದ್ರು. ಆಗುದಿಲ್ಲ ಅಂತಲ್ಲ. ನಿಮ್ ಬಗ್ಗೆ ಒಂದು ಸಣ್ಣ ಮಾತು. ನನ್ ಬಗ್ಗೆ ಏನು ಮಾತಾಯ್ತು? ಯೋಗ್ಯತಾವಂತರು, ಸಮರ್ಥರು, ಸರ್ವ ಸಿದ್ಧಿ ಪುರುಷರು. ನೀವು ಸಿದ್ಧಿ ಅಂತ ಹೇಳಿದ್ರು. ನೀವು ಸಿದ್ಧಿ ಅಂತ ಹೇಳಿದ್ರು. ಸರ್ವ ಸಿದ್ಧಿಯನ್ನು ತನ್ನದಾಗಿಸಿಕೊಂಡವು. ನಾನು ಉಳಿದವರ ಮಾತಿನ ಬಗ್ಗೆ ಅಷ್ಟು ಲಕ್ಷ್ಯ ಕೊಡುವುದಿಲ್ಲ. ನಿನ್ನ ಅಕ್ಷರವನ್ನೂ ಲಕ್ಷ್ಯ ಕೊಡಬೇಕು. ಎಲ್ಲ ನಾವು ಹೊಂಡಕ್ಕಾಗ್ತಿ ಹೇಳಿ ಎಲ್ಲೂ ಹೊಂಡಕ್ಕೆ ಹಾಕುವುದಿಲ್ಲ. ಯಾಕೆ? ಒಮ್ಮೊಮ್ಮೆ ಸರಿ ವಾಕ್ಯ ಮಾತಾಡ್ತಿ, ಮತ್ತೊಮ್ಮೆ ಕೆಲವು ಸರಿ ವಾಕ್ಯದಲ್ಲಿ ಏನಾದ್ರೂ ಸೇರಿಸಿ ಬಿಡ್ತಿ. ಅದ್ ನಾವು ಹಂಗಾಗುವುದೇ ಆಮೇಲೆ. ನಾನು ಯಾರನ್ನೂ ಹೊಂಡಕ್ಕೆ ಹಾಕುವುದಿಲ್ಲ. ಇಲ್ಲ ಇಲ್ಲ, ನಾ ಹಾಕಿದ್ರೆ ನೀವು ಬಿದ್ದರೆ ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ಲಕ್ಷ್ಯ ಕೊಡ್ತೇನೆ ಅಂತ ಹೇಳಿದ್ದು. ನೀವು ಕೊಡುದರೂ 4-5 ಲಕ್ಷ ಕೊಡಿ. ಅರ್ಧ ಮಾತ್ರ ಇದ್ದೇನು ಅಲ್ಲ? ಹಾಗೆ ಅಂದ್ರೆ ಅಲ್ಲಿಂದ ಬರ್ಲಿಕ್ಕೆ ಕಾರಣ ನಿಮ್ಮ ಬಗ್ಗೆ ಕೇಳ್ತೇವೆ. ಅಲ್ಲಿವರೆಗೂ ನಿಮ್ಮ ಕೀರ್ತಿ ವಿಶೇಷಗಳು ಪಸರಿಸಿದೆ. ಹೌದಾ? ಒಬ್ಬ ಯೋಗ್ಯತಾವಂತ ಸಮರ್ಥ. ಆದ್ರೆ ಎಡ ಸರಿ ಇಲ್ಲಂತೆ. ಎಡ ಸರಿ ಇಲ್ಲ. ಅದು ಸರಿ ಇಲ್ಲದೆ ಪ್ರಚಾರ ಆದದ್ದ ಅಥವಾ ಅದೇ ಪ್ರಚಾರ ಆದದ್ದು? ಅದು ಎಡ ಸರಿ ಇಲ್ಲ ಅಂತ ಪ್ರಚಾರ ಆದದ್ದು. ಸರಿ ಇಲ್ಲ ಅಂತ ಕೇಳಿ ಕೇಳಿ ಏನಾಗಿದೆ ಅವ್ರಿಗೆ? ಕೇಳಿ ಕೇಳಿ ಕೇಳಿ. ನನಗೆ ಅವರನ್ನ ಎಂತದ್ದು ನಮಗೂ ಗೊತ್ತುಂಟಲ್ಲ. ಅದು ಎಡೆ ಸರಿ ಇಲ್ಲ, ನಮ್ಗೆ ಎಂತ ಸರಿ ಇಲ್ವಾ? ಎಡ ಸರಿ ಇಲ್ಲ ನಿಮ್ಗೂ ನನಗೂ ಗೊತ್ತು ನನ್ನ ಎಡಬಲ ಸರಿ ಉಂಟು ಎನ್ನುವುದು. ಆಗಲ್ಲ. ಎಡ ಅಂದ್ರೆ ಒಬ್ಬ ಪೀಠಾಧಿಕಾರಿ ಆಗ್ತಾನೆ ಅಂತ ಅಂದ್ರೆ ಪಟ್ಟ ಮಹಿಷಿ ಅಂತ ಬೇಕು. ನಿಮ್ಗೆ ವಾಮಭಾಗದಲ್ಲಿ ಮನದೇ ಆದವಳಿಲ್ಲ. ನಿಮ್ಗೆ ಮದುವೆ ಅಲ್ಲ, ನಿಮ್ಗೆ ಯೋಗ್ಯತೆ ಬಗ್ಗೆ ಎಲ್ಲರಿಗೂ ಗೊತ್ತುಂಟಪ್ಪ. ನಾಳೆ ನೀವು ಮದುವೆ ಆಗ್ತೇನೆ ಅಂತ ಒಂದು ಶಬ್ದ ಹೇಳಿದ್ರೆ ಸಾಕು. ಹೆಣ್ಣು ಮಕ್ಕಳ ಅಪ್ಪ ಅಮ್ಮಂದಿರು ನಿಮ್ಮ ಅರಮನೆಯ ಭಾಗದಲ್ಲಿ ಸಾಲಾಗಿ ನಿಲ್ತಾರೆ. ಹೆಣ್ಣು ಕೊಡುವುದಕ್ಕೆ ನಮ್ಮ ಮನೆ ಹುಡುಗಿ ಒಂದು ಕೇಳಬೇಡಿ ಹೇಳಲಿಕ್ಕೆ. ನಮ್ಮನೆ ಹುಡುಗಿ ಕೇಳಬೇಡಿ ಅಂತ ಹೇಳಿದ್ರು. ಅಷ್ಟು ಅಷ್ಟು ಪ್ರಚಾರ ಉಂಟು ಅಂತ ಮೇಲೆ ಕೇರಿಸ್ತಿ, ನಮ್ಮನೆ ಹೆಣ್ಣು ಕೇಳಬೇಡಿ ಅಂತ ಹೇಳಿದ್ರೆ ಹಾಗಲ್ಲ. ನಿಮ್ಮ ಯೋಗ್ಯತೆಗೆ ನಮ್ಮನೆ ಹುಡುಗಿ ಅಲ್ಲ. ನೀವು ಕೇಳಿದ್ರೆ ಆಗುವುದಿಲ್ಲ ಹೇಳಲಿಕ್ಕೆ, ನಮ್ಮ ಹತ್ರ ಆಗುವುದಿಲ್ಲ ಹೇಳಲಿಕ್ಕೆ. ಹಾಗೆ ನೀವು ಪದಾರ್ಥ ಮಾಡಿಸಿಕೊಳ್ತೀರಿ. ಯಾಕೆ ಸುಮ್ಮನೆ ಎಲ್ಲ ಶಬ್ದಕ್ಕೂ ನೀವು ಪದಾರ್ಥವನ್ನ ಅಪಾರ್ಥ ಅಪಾರ್ಥ ನಾನಂತಂದೆ ನೀ ಹೇಳಿದ್ದಾರೆ ಮತ್ತೊಂದು ಹೇಳಿ ಪದಾರ್ಥ ಅದಲ್ಲ. ಹಾಗಾಗಿ ಆ ಹೆಣ್ಣನ್ನ ಕೇಳೋರಿಗೆ ಆಗ್ತಿತ್ತು. ಸರಿ, ಆದ್ರೆ ಯಾವುದಕ್ಕೆ ಆಗಲಿ ಋಣಾನುಬಂಧ ರೂಪೇಣ ಪತ್ನಿ ಪಶು. ಪಶು ಪತ್ನಿ ಪಶು ಪತ್ನಿಯಾಗಿ, ಪಶು ಪತ್ನಿಯಾಗಿ. ಕೂಡ್ಸ್ಯಾಳ ಇವತ್ತೇ ನಿನ್ನ 14ನೇ ದಿವಸ ಲೆಕ್ಕ ಮಾಡ್ಬೇಕಾದಿತ್ತು. ಎತ್ತದ ಪಶು ಪತ್ನಿ ಪಶು ಬೇರೆ, ಪಶುವೇ ಪತ್ನಿ ಆಗುವುದು ಬೇರೆ. ನಿಮಗೆ ಪಶುವೇ ಪತ್ನಿ, ಪಶು ಪತ್ನಿ. ಮುಂದೆ ಸುತ್ತ ಲಯ ಲಯ ಮುಗಿದಾಯ್ತು ಕೆಲಸ. ಕೂಡ್ಸ್ಯಾಳ ಪಶು ಪತ್ನಿ ಸುತ ನಂಗೊತ್ತು ನಾಟಕದಲ್ಲಿ ಒಂದೊಂದು ಬಿಟ್ಟು. ಹಾಗೆ ನಿಮ್ಮ ಯೋಗ್ಯತೆಗೆ ಯೋಗ್ಯವಾದ ಹೆಣ್ಣು ಒಬ್ಬಳಿದ್ದಾಳೆ. ಒಬ್ಬಳಿದ್ದಾಳೆ. ನಿಜವಾಗಿ ಹೇಳ್ತೇನೆ, ಏನು ಅವಳು ನಿಮ್ಗೆ ಹುಟ್ಟದ್ದು.
ನಿನಗೆ ಮದುವೆ ಆಗಿದೆ ಸತ್ಯ ಹೇಳು, ನೀನ್ ಮದುವೆ ಆಗಿದ್ಯಾ? ನೀನು ಹೆಂಡತಿ ಮಕ್ಕಳು ಯಾಕೆ ಸುಧಾರಿಸಿಕೊಳ್ತಾರೋ ಅವ್ರದ್ದು ಹೀಗೆ ಮಾತಾಡುದು? ಅವ್ರು ಮಾತಾಡುದಿಲ್ಲ, ಸುಮ್ಮನೆ ಇದು ಇಷ್ಟು ವರ್ಷ ಆದ್ರೂ ಸರಿ ಆಗ್ಲಿಲ್ಲ, ಇನ್ನು ಸರಿ ಆಗುದಲ್ಲ, ಬಿಟ್ಟ ನಿಮಗಾಗಿ ಹುಟ್ಟಿದ್ದು, ನಿಮಗಾಗಿಯೇ ಹುಟ್ಟಿದ್ದು. ಅವಳು ಮನೆಗೆ ಕಾರಣ ಮತ್ತೆ ಅಲ್ಲಲ್ಲ, ಏನು ಕಾರಣ? ತಿಥಿದೇವಿಯ ಆಜ್ಞೆಯನ್ನು ಹೊತ್ತು ಬಂದವ ನಾನು. ತಿಥಿದೇವಿಯ ಮಗನಂತ ನೋಡಿದೆ, ಪ್ರಾಯಪ್ರಬುದ್ಧರಾಗಿದ್ದಾರೆ, ಅಂತವಳನ್ನು ಮದುವೆ ಮಾಡಬೇಕು. ಹಾಗಿದ್ರೆ ಅವಳಿಗೆ ಯೋಗ್ಯವಾದ ವಲಯ ಯಾರು? ಅವಳಿಗೆ ಸರಿಯಾದ ವರ ನೀವೇ ಅನ್ನುವುದಾಗಿ ತೀರ್ಮಾನ ಮಾಡಿದಂತಹ ಅವರು ಇನ್ನೊಂದು ಮದುಮಗನಾಗಿ ಬರಲಿಕ್ಕೆ